ಭಗವಂತನನ್ನು ಬಿಡದ ಮಾಯೆ. ಭಕ್ತಿ ಸೂತ್ರದ ಒಂದು ಕತೆ. ಮಾಯೆಯ ಮೋಹದಿಂದ ಪಾರಾಗುವುದು ಎಂತಹ ಸಾಧಕರಿಗೂ ಕಷ್ಟ. ಇದು ಯಾರನ್ನೂ ಸುಲಭದಲ್ಲಿ ಬಿಡುವುದಿಲ್ಲ. ಅದೊಂದು ದಿನ ನಾರದ ಮತ್ತು ಕೃಷ್ಣ ಮಾತಾಡುತ್ತಾ ಕೂತಿದ್ದರು. ಒಮ್ಮೆ ನಾರದರಿಗೆ ಅನುಮಾನ ಬಂದಿತು. ಕೃಷ್ಣ, ನೀನೇ ಹೇಳು, ಮಾಯೆಯಿಂದ ಪಾರಾಗುವುದು ಎಷ್ಟೊಂದು ಕಷ್ಟನ ಅಂತ. ಹೌದು ನಾರದ, ಖಂಡಿತ. ಒಂದು ಸಲ ಸಿಲುಕಿಕೊಂಡರೆ ಜಪ್ಪಯ್ಯ ಅಂದರೂ ಈ ಕಡೆ ಬರಲು ಆಗಲ್ಲ. ಇದನ್ನು ಕೇಳಿದ ನಾರದರು, ಏನೋಪ್ಪ, ನಾನಂತೂ ಇದನ್ನು ನಂಬಲ್ಲ, ಒಂದು ಸಲ ತೋರಿಸಿಬಿಡು ನೋಡೋಣಂತೆ ಅಂದ. ಕೃಷ್ಣನು, ಆಯ್ತು ತೋರಿಸ್ತೀನಿ, ಅದಕ್ಕೇನಂತೆ, ಆದರೆ ನನ್ನ ಜೊತೆ ನೀನು ಆರಾಮವಾಗಿದ್ದೀಯ, ಸುಮ್ಮನೆ ಯಾಕೆ ಕಷ್ಟಪಡುತ್ತೀ ಎಂದ. ಆದರೆ ನಾರದ ಒಪ್ಪಲೇ ಇಲ್ಲ. ಈ ಮಾಯೆ ನನಗೆ ತೋರಿಸಿಬಿಡು ಎಂದ. ಅದಕ್ಕೆ ಕೃಷ್ಣನು, ನೋಡು ನಾರದ, ಇನ್ನೂ ಒಂದು ಸಲ ಹೇಳುತ್ತೇನೆ, ಮಾಯೆಯಲ್ಲಿ ಸೇರ್ಕೋಬೇಡ. ಎಷ್ಟು ಹೇಳಿದರೂ ನಾರದ ಕೇಳಲಿಲ್ಲ. ಸರಿಯಪ್ಪ, ನಿನ್ನ ಇಷ್ಟ ಇದೆ, ಹಾಗಿದ್ದರೆ ಆಯ್ತು. ಈಗ ನನಗೆ ಬಾಯಾರಿಕೆ ಆಗುತ್ತಿದೆ, ಒಂದು ಲೋಟ ನೀರು ತಗೊಂಬ ಅಂತ ಹೇಳಿದ. ನಾರದ ನೀರು ತರಲು ಒಳಗೆ ಹೋಗಿ ನೀರು ತೆಗೆದುಕೊಳ್ಳುವಾಗ ಚಂದದ ಸುಂದರಿಯೊಬ್ಬಳು ಬಂದಳು. ನಾರದ ಸುಂದರಿಗೆ ಮರಳಾದ. ಅವಳನ್ನೇ ನೋಡುತ್ತಾ ನಿಂತ ನಾರದನಿಗಿಂತ ಜಾಸ್ತಿ ಸುಂದರಿಗೆ ನಾರದನ ಮೇಲೆ ಪ್ರೀತಿ ಹುಟ್ಟಿತು. ಒಬ್ಬರನ್ನೊಬ್ಬರು ಇಷ್ಟಪಟ್ಟ ಮೇಲೆ ಕೇಳಬೇಕೇ. ಇಬ್ಬರು ಮದುವೆಯಾದರು. ಸಂಸಾರ ಸುಖದಲ್ಲಿ ಬಹಳ ಕಾಲ ತೇಲಾಡಿದರು. ಕೆಲವು ವರ್ಷಗಳಲ್ಲಿ ಬೇಕಾದಷ್ಟು ಮಕ್ಕಳಾದವು. ನಾರದ ಮತ್ತೆ ಆ ಸುಂದರಿ ಮಕ್ಕಳೊಂದಿಗೆ ಬಹಳ ಸಂತೋಷದಿಂದ ಇದ್ದನು. ಒಮ್ಮೆ ಮಳೆಗಾಲ ಬಂದಿತು. ಕುಂಭದ್ರೋಣ ಮಳೆ. ಆಕಾಶವೇ ತೂತು ಬಿದ್ದು ಸುರಿಯುತ್ತಿದೆಯೇನೋ ಎಂಬಂತ ಮಳೆ. ಎಲ್ಲಾ ಕಡೆ ನೀರು ಭಾರೀ ಪ್ರವಾಹವೇ ಬಂದಿತು. ನಾರದನ ಒಂದು ಮಗು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಯಿತು. ನಾರದ ಬಹಳ ದುಃಖದಿಂದ, ಅಯ್ಯೋ ಅಯ್ಯೋ, ನನ್ನ ಮಗು ತೇಲಿ ಹೋಯಿತು ಎಂದು ಒಬ್ಬಿರುವಂತೆ ಕೂಗುತ್ತಿದ್ದ. ಹಾಗೆ ಇನ್ನೊಂದು ಮಗು ತೇಲಿ ಹೋಯಿತು. ಇದನ್ನು ನೋಡುತ್ತಿದ್ದಂತೆಯೇ ಮತ್ತೆ ಉಳಿದ ಮಕ್ಕಳೆಲ್ಲರೂ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು. ನಾರದ ಬಿಕ್ಕಿ ಬಿಕ್ಕಿ ಅಳುತ್ತಾ ಹಣೆ ತೆಚ್ಚಿಕೊಳ್ಳುತ್ತಿದ್ದ. ಇನ್ನೇನು ಬದುಕೆ ಮುಗಿದು ಹೋಯಿತು ಎಂಬಂತೆ ಅಳುತ್ತಿದ್ದ. ಆಗ ಚಂದದ ಹೆಂಡತಿಯೂ ಪ್ರವಾಹದಲ್ಲಿ ತೇಲಿ ಹೋದಳು. ಈಗಂತೂ ಅವನ ದುಃಖವನ್ನು ಕೇಳುವವರೇ ಇಲ್ಲ ಎಂಬಂತಾಯಿತು. ಅಯ್ಯೋ ದೇವರೇ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು, ನಾನೇನು ಮಾಡಲಿ ಎಂದು ಅಳುತ್ತಿದ್ದ. ಆಗ ಕೃಷ್ಣ ಬಂದು, ನಾರದ, ನೀರು ತರಲು ಹೇಳಿ ಅರ್ಧ ಗಂಟೆ ಆಯಿತು, ಇನ್ನೂ ನೀನು ಯಾಕೆ ತಂದಿಲ್ಲ ಎಂದ. ನಾರದ ಮೈ ಕೊಡವಿಕೊಂಡು, ಏನು ಅರ್ಧ ಗಂಟೆ ಅಷ್ಟೇನಾ? ಅಬ್ಬ ಸಾಕಪ್ಪ ಕೃಷ್ಣ, ಈ ಮಾಯೇನು ಸಾಕು, ಸಂಸಾರವೂ ಸಾಕು, ಇಡೀ ನನ್ನ ಜೀವನವೇ ಕಷ್ಟದಲ್ಲಿ ಕಳೆದು ಬಿಟ್ಟನಲ್ಲ. ಕೃಷ್ಣ, ಬರೀ ನೀರು ತರುವ ಅರ್ಧ ಗಂಟೆಯಲ್ಲಿ ಒಂದು ಜನ್ಮವೇ ಕಳೆದು ಹೋಯಿತು. ಅಂದ್ರೆ ನಾರದನಂತಹವರಿಗೂ ಈ ಮಾಯೆ ಬಿಡಲಿಲ್ಲ. ಇನ್ನು ನಮ್ಮಂತಹವರು ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ನಾರದನಿಗೆ ಮತ್ತೆ ಅನ್ನಿಸ್ತು, ಕೃಷ್ಣ, ನೀನು ಒಂದು ಸಾರಿ ಮಾಯೆಯಲ್ಲಿ ಸಿಲುಕು ಎಂದ. ಅದಕ್ಕೆ ಕೃಷ್ಣ, ಮಾಯೆ ನನ್ನದೇ ಸೃಷ್ಟಿ, ಇದರಲ್ಲಿ ನಾನು ಸಿಕ್ಕಿ ಹಾಕಿಕೊಂಡರೆ ಅಷ್ಟೇನು ಪ್ರಭಾವ ಬೀರಲ್ಲ, ಆದರೂ ಯಾಕೆ ಸುಮ್ಮನೆ ಬಿಡು ಎಂದ. ಆಗ ನಾರದ, ಮಾಯೆ ನಿನ್ನದೇ ಸೃಷ್ಟಿ ಇರಬಹುದು ಕೃಷ್ಣ, ಒಂದು ಸಲ ಸಿಕ್ಕಿ ಹಾಕಿಕೊಂಡು ನೋಡು ಏನಾಗುತ್ತದೆ ಅಂತ. ಗೊತ್ತಾಗುತ್ತೆ, ಮಾಯೆ ನನ್ನ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ. ಸರಿ ಬಿಡಪ್ಪ, ನೋಡ್ತೀನಿ ಎಂದ. ಆದರೇನಾಗಂತೆ, ನಾನು ಪರೀಕ್ಷೆ ಮಾಡಿ ನೋಡ್ತೀನಿ ಎಂದವನೇ ಕೃಷ್ಣ ಮಾಯೆಯೊಳಗೆ ಹೋದ. ಹೇಗೂ ಒಂದು ಸಾರಿ ವರಾಹಾವತಾರ ತಾಳಿದ್ದನಲ್ಲ, ಅದೇ ಇರಲಿ ಅಂದುಕೊಂಡು ಹಂದಿ ರೂಪದ ಮಾಯೆಯಾದ. ಭೂಮಿಗೆ ಬಂದ ಕೆಸರಲ್ಲಿ ಕೊಚ್ಚೆಯಲ್ಲಿ ಬಿದ್ದು ರಸ್ತೆಗಳಲ್ಲಿ ಓಡಾಡುತ್ತಾ ಒಂದು ದಿನ ಒಂದು ಹೆಣ್ಣು ಹಂದಿಯನ್ನು ಮದುವೆಯಾದ. ಸಂಸಾರ ಮಾಡಿದ. ಒಂದಷ್ಟು ಹಂದಿ ಮರಿಗಳು ಹುಟ್ಟಿದವು. ಕೆಸರಾದರೆ ಏನಂತೆ, ಕೊಚ್ಚೆ ಆದರೆ ಏನಂತೆ, ಸಂತೋಷವಾಗಿಯೇ ಇದ್ದು ಅಲ್ಲೇ ಕಳೆದು ಹೋಗಿ ಬಿಟ್ಟ. ಈ ಕಡೆ ದೇವತೆಗಳೆಲ್ಲ ವಿಷ್ಣುವಿಲ್ಲದೆ ಬಹಳ ಕಷ್ಟ ಆಯ್ತು. ಇದೇನಪ್ಪ, ಕೃಷ್ಣನೇ ಹಂದಿಯಾಗಿ ಭೂಲೋಕದಲ್ಲಿ ಉಳಿದು ಬಿಟ್ಟನಲ್ಲ, ಮುಂದೆ ಏನಪ್ಪ ಗತಿ? ಎಲ್ಲರಿಗೂ ಚಿಂತೆ ಶುರುವಾಯಿತು. ಸರಿ, ದೇವತೆಗಳೆಲ್ಲರೂ ಈಶ್ವರನ ಬಳಿ ಬಂದು, ಪರಮೇಶ್ವರ, ನಮ್ಮನ್ನು ನೀನೇ ಕಷ್ಟದಿಂದ ಪಾರು ಮಾಡಬೇಕು, ಏನಾದರೂ ಮಾಡಿ ಕೃಷ್ಣನನ್ನು ವಾಪಸ್ ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರು. ಈಶ್ವರ ಭೂಲೋಕಕ್ಕೆ ಬಂದ. ಮಾಯೆಯ ಹಂದಿಯಾದ ಕೃಷ್ಣನ ಹತ್ತಿರ ಬಂದು, ಇದೆಲ್ಲ ಏನಪ್ಪ? ಕೃಷ್ಣ ಮಾಯೆಯನ್ನು ಸೃಷ್ಟಿ ಮಾಡುವವನು ನೀನು, ಮಾಯೆ ಮಾಡುವವನು ನೀನು, ನೀನೇ ಮಾಯೆಗಳಿಗೆ ಸಿಕ್ಕಿ ಹಾಕಿಕೊಂಡಿದೆಯಲ್ಲ,
ನಿನ್ನ ಕಥೆಯೇನು? ಇದನ್ನೆಲ್ಲ ಬಿಟ್ಟು ವಾಪಸ್ಸು ಬಾ ಎಂದು ಹೇಳಿದ. ಅದಕ್ಕೆ ಮಾಯೆಯ ಹಂದಿಯಾದ ಕೃಷ್ಣ, ಇಲ್ಲಪ್ಪ, ನಾನಂತೂ ಬರಲ್ಲ. ನನಗೆ ಇಲ್ಲೇ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರುವ ಬಿಳಿ ಹೆಂಡತಿ, ಮುದ್ದು ಮುದ್ದಾದ ಮಕ್ಕಳು, ಈ ಕೊಚ್ಚೆ, ಈ ಕಸ ಕೆಸರು ಎಂತ ಸೊಗಸಾಗಿದೆ. ಇದನ್ನೆಲ್ಲ ಬಿಟ್ಟು ನಾನಂತೂ ಬರಲ್ಲ. ಇಲ್ಲೇ ಸುಖವಾಗಿದ್ದೇನೆ. ನನಗೆ ಯಾವ ಜವಾಬ್ದಾರಿಯೂ ಇಲ್ಲ ಎಂದು ಹೇಳಿದ. ಈಶ್ವರನಿಗೆ ಗೊತ್ತಾಯ್ತು, ಬಡಪಟ್ಟಿಗೆ ಇವನು ಬರುವವನಲ್ಲ ಎಂದು. ತನ್ನ ತ್ರಿಶೂಲದಿಂದ ಹಂದಿಗೆ ಚುಚ್ಚಿದಾಗ ಹಂದಿ ಒಳಗಿದ್ದ ಕೃಷ್ಣ ಹೊರಗೆ ಬಂದ. ಕೃಷ್ಣನಿಗೆ ಒಂದು ಕ್ಷಣ ಹೆದರಿಕೆಯಾಯಿತಂತೆ. ಅಪ್ಪ ಸಾಕಪ್ಪ, ನನ್ನ ಸೃಷ್ಟಿಯ ಮಾಯೆಯು ಅದರೊಳಗೆ ಸಿಲುಕಿಕೊಳ್ಳುವುದು. ಈ ಮಾಯೆ ಎಷ್ಟು ಭಯಂಕರವಾಗಿದೆ ಎಂದು ಇವತ್ತೇ ನನಗೆ ಗೊತ್ತಾಗಿದ್ದು. ಈ ಮಾಯೆಯಿಂದ ನನಗೆ ಹೀಗೆ ಆಗಿದೆ ಎಂದ ಮೇಲೆ ಉಳಿದವರು ಮಾಯೆಯಿಂದ ತಪ್ಪಿಸಿಕೊಳ್ಳುವುದು ಹೇಗಪ್ಪ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡ. ನಿಜ ಜೀವನದಲ್ಲೂ ಹಾಗೆ ಕಷ್ಟ, ನಷ್ಟ, ನೋವು ಅನುಭವಿಸಿದಾಗ ಇವೆಲ್ಲ ಸಾಕಪ್ಪ ಸಾಕು, ಇನ್ನು ನಾನು ಯಾವ ತಂಟೆಗೂ ಹೋಗಲ್ಲ, ರಾಮ ಕೃಷ್ಣ ಅಂತ ಇದ್ದು ಬಿಡುತ್ತೇನೆ, ಯಾವುದೂ ನನಗೆ ಬೇಡ ಅಂತ ಆ ಕ್ಷಣಕ್ಕೆ ಅನಿಸಿದರು. ಹಾಗೆ ಅಂದುಕೊಂಡ ಮರುಕ್ಷಣವೇ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಮಾಯೆಯೇ ಹಾಗೆ, ಬಿಟ್ಟು ಬಿಡುತ್ತೇವೆ ಎಂದರೂ ಅದು ನಮ್ಮನ್ನು ಬಿಡಲ್ಲ. 1000 ಮನುಷ್ಯರಲ್ಲಿ ಯಾರೋ ಒಬ್ಬನು ಪರಿಪೂರ್ಣತೆಗೆ ಪ್ರಯತ್ನಿಸುತ್ತಾನೆ. ಹಾಗೆ ಪರಿಪೂರ್ಣತೆಯನ್ನು ಸಾಧಿಸಲು ಪ್ರಯತ್ನಿಸಿದವರಲ್ಲಿ ಯಾರೋ ಒಬ್ಬನು ನನ್ನನ್ನು ನಿಜವಾಗಿಯೂ ತಿಳಿಯುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.